ಅಕ್ಕ ಯಾಕೆ ಪೂರ್ವನೇ ಎದುರಿಸ್ಬೇಕು? ಅವನು ಯಾಕೆ ಆ ರೀತಿ ಎಲ್ಲ ಮಾತಾಡ್ದ? ಅದಕ್ಕೆ ಏನೋ ದೇವದ ಥರ ನಡ್ಕೊಂಡಿರೋ ಹಾಗೆ ಹೇಳ್ದ ಆ ವ್ಯಕ್ತಿ. ವಾಟ್ ನಾನ್ ಸೆನ್ಸ್. ಅದಕ್ಕೆ ಯಾಕೆ ಹಾಗೆ ನಡ್ಕೊಳ್ತಾರೆ? ಇವನಿಗೆ ತಲೆ ಕೆಟ್ಟಿದೆ ಅನ್ಸುತ್ತೆ, ಅದಕ್ಕೆ ಎಲ್ಲ ಅವ್ರ ಮೇಲೆ ಹೊರಿಸಿದ್ದಾನೆ. ಅಕ್ಕ, ಅದಕ್ಕೆ ಕಾಲ್ ಪಿಕ್ ಮಾಡಿದ್ರಾ? ಇಲ್ಲ ಆದ್ಯ, ನಾನು ಆಗ್ಲಿಂದ ಕಾಲ್ ಟ್ರೈ ಮಾಡ್ತಾನೆ ಇದ್ದೀನಿ, ಆದ್ರೆ ಅಕ್ಕ ಪಿಕ್ಕೇ ಮಾಡ್ತಾ ಇಲ್ಲ. ಅಲ್ಲಿ ಏನು ನಡೀತಿದ್ಯೋ ಏನೋ, ಅಣ್ಣ ಹೇಗೆ ರಿಯಾಕ್ಟ್ ಮಾಡಿರ್ತಾನೋ ಏನೋ. ಛೇ, ಅದಕ್ಕೆ ಎಲ್ಲೂ ನೆಮ್ಮದಿ ಇಲ್ಲ. ಅಕ್ಕ ತನ್ನಿಂದನೇ ಇದೆಲ್ಲ ಆಯಿತು ಅಂತ ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ. ಆದರೆ ನನಗೆಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅಂತ ಅನ್ನಿಸ್ತಾ ಇದೆ. ಎಲ್ಲೂ ಏನೂ ಮಿಸ್ ಹೊಡಿತಿಲ್ಲ ಅಕ್ಕ. ಆ ಪೂರು ಹುಚ್ಚ ಅನ್ಸುತ್ತೆ, ಅದಕ್ಕೆ ಆ ಥರ ಎಲ್ಲ ಬಿಹೇವ್ ಮಾಡ್ದ. ಅವನಿಗೆ ಮದುವೆ ಇಷ್ಟ ಇಲ್ಲ ಅಂದರೆ ಹೇಳಬೇಕಿತ್ತು ಅಲ್ವಾ? ಅದನ್ನ ಅದಕ್ಕೆ ಮೇಲೆ ಹಾಕ್ತಾರ? ಅದು ಹಾಗೆ ಅನ್ನಿಸ್ತಾ ಇಲ್ಲ ಆದ್ಯ. ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ಅದಕ್ಕೆದೇ ತಪ್ಪು ಅಂತನಾ? ಶ್ರಾವಣಿ ಅಕ್ಕ ಈ ವಿಷಯದಲ್ಲಿ ತಪ್ಪು ಮಾಡೋದುಂಟಾ ಹೇಳು? ಮತ್ತೇನು ಓಡ್ತಾ ಇದೆ ಅದಕ್ಕೆ ನಿಮ್ಮ ತಲೆಯಲ್ಲಿ? ನಿಮಗೆ ಯಾರ ಮೇಲೂ ಅನುಮಾನ ಇದೆಯಾ? ಇದ್ರೆ ಹೇಳಿ. ಅನುಮಾನ ಇದೆ, ಆದರೆ ಯಾರ ಮೇಲೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಂದರೆ ಇದರಿಂದ ಯಾರನ್ನು ಇದ್ದಾರೆ ಅಂತನಾ? ಮದುವೆ ನಿಲ್ಲಿಸ್ಬೇಕು ಅಂತ ಯಾರೋ ಪ್ಲಾನ್ ಮಾಡಿದ್ರು ಅಂತನಾ? ಅದನ್ನ ಅದಕ್ಕೆ ಮೇಲೆ ಹಾಕಬೇಕು ಅಂತನಾ? ಅದೇ ನನಗೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಪುರು ಸುಳ್ಳು ಹೇಳಕ್ಕೆ ಸಾಧ್ಯನೇ ಇಲ್ಲ. ಅವನಿಗೆ ಮದುವೆ ಇಷ್ಟ ಇಲ್ಲ ಅಂದಿದ್ರೆ ಶ್ರಾವಣಿ ಅಕ್ಕನ ಮೇಲೆ ಏನೋ ನೆಪ ಹೇಳಿ ಮದುವೆಯಿಂದ ಎಸ್ಕೇಪ್ ಆಗ್ತಾ ಇದ್ದ. ಆದರೆ ಪುರುಗೆ ನಿಶಿಕ್ ಅಂದರೆ ತುಂಬಾ ಇಷ್ಟ ಇತ್ತು. ಅವನು ಮದುವೆ ಬೇಡ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಎಸ್, ಯು ಆರ್ ರೈಟ್ ಅಕ್ಕ. ಅಂದರೆ ಅಲ್ಲೇನೋ ನಡೆದಿದೆ ಅಂತ ಆಯಿತು. ಪೂರು ಮತ್ತು ಅದಕ್ಕೆ ರೂಮಲ್ಲಿ ಇದ್ದಾಗ ಏನೋ ನಡೆದಿದೆ. ಅದೇನು ಅಂತ ಪತ್ತೆ ಹಚ್ಚಿದ್ರೆ ಎಲ್ಲ ಹೊರಗಡೆ ಬರುತ್ತೆ. ಪ್ಲೀಸ್ ಆದ್ಯ, ಈ ಪತ್ತೆ ಹಚ್ಚೋ ಕೆಲಸ ಎಲ್ಲ ಬೇಡ. ಈಗಲೇ ಮನೇಲೆಲ್ಲರೂ ಗರಂ ಆಗಿದ್ದಾರೆ. ನಾನು ಶ್ರಾವಣಿ ಅಕ್ಕನ ತಮ್ಮ ಅಂತ ವರ್ಧಣ್ಣ ದೊಡ್ಡಮ್ಮ ಎಲ್ಲ ನನ್ನನ್ನು ಅಸಹ್ಯವಾಗಿ ನೋಡ್ತಾ ಇದ್ದಾರೆ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಹೌದು, ನಾವಾದರೂ ಅಕ್ಕನ ಪರ ಮಾತಾಡ್ತಾ ಇದ್ದೀವಿ. ಆದರೆ ವರ್ಧ ಅವ್ರ ಮುಂದೆ ಶ್ರಾವಣಿ ಅಕ್ಕನ ಹೆಸರು ಎತ್ತಿದ್ರೆ ಸಾಕು, ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ತಾರೆ. ಎಲ್ಲ ಸರಿ ಹೋಗಿತ್ತು. ಆಲ್ಮೋಸ್ಟ್ ಎಲ್ಲರೂ ಶ್ರಾವಣಿ ಅಕ್ಕನ ಕ್ಷಮಿಸ್ಬಿಟ್ಟಿದ್ರು. ಇವಾಗ ಮತ್ತೆ ಶುರು ಆಯಿತು. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ, ಏನಾಗುತ್ತೋ? ಯಾರೇನೇ ಹೇಳಲಿ, ಆದರೆ ಶ್ರಾವಣಿ ಅಕ್ಕ ಈ ರೀತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ನಾವ್ಯಾವತ್ತೂ ಅವ್ರನ್ನ ಬಿಟ್ಕೊಡ್ಬಾರ್ದು. ಹೌದು, ನಿಶಿ ಎಲ್ಲಿದ್ದಾಳೆ ಈಗ?